ಅದು ಲಕ್ಷ್ಮಿ ಮೇಡಮ್ ಕಾನ್ಸ್ಟಿಟ್ಯೂನ್ಸಿ. ಅದನ್ನ ಲ್ಯಾಂಡ್ ಅಕ್ವಿಸಿಷನ್ ಕೇಸ್ ಹಾಕೊಂಡಿದ್ರು ರೈತರುಗಳು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಾನ್ಸ್ಟಿಟ್ಯೂನ್ಸಿ ಬರ್ತದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳಷ್ಟು ಅವರ ರೈತರ ಪರವಾಗಿ ಅವ್ರದ್ದು ಹೋರಾಟ ಇತ್ತು. ಅದರಿಂದ ಹಣ ಏನ್ ಕೊಟ್ಟಿದ್ರೆ ಅದು ಬಹಳ ಕಮ್ಮಿ ಅಂತ ಹೇಳಿದ್ರು. ಎಷ್ಟು 55 ಲಕ್ಷ ಕೊಟ್ರಮ್ಮ, 55 lakhs. ಈಗ ನೋಡಿ ಹೊಸ ಕಳೆದ ಸಂಪುಟ ಸಭೆಯಲ್ಲಿ ನಾವು 55 ಲಕ್ಷ ರೂಪಾಯಿಗಳನ್ನ ಒಂದು ಎಕರೆಗೆ ಕೊಟ್ಟಿದ್ದೀವಿ. ಅದರಿಂದ ಒಂದಿಷ್ಟು 4 ಪಟ್ಟು ಕೊಟ್ಟಂಗ ಆಯ್ತು ಅವರಿಗೆ. ಅದರಿಂದ ಆ ಕೆಲಸ ಸಹ ನಾವು ಫಿನಿಶ್ ಮಾಡ್ತೀವಿ. ಡಿಸಿಷನ್ ಇನ್ 2 months ಬಿಫೋರ್. ಇಲಾಖೆಯವರು ಅಧಿವೇಶನ ಬಂದಾಗ ಬೆಳಗಾವಿ ರಸ್ತೆಗಳೆಲ್ಲ ಸುಧಾರಣೆ ಮಾಡ್ತೀವಿ. ಅಲ್ಲಿವರೆಗೂ ಯಾಕೆ ಬೆಳಗಾವಿ ನೆನಪಾಗಲ್ವಾ ನಿಮ್ಗೆ ಅಂತ ಹೇಳಿ? ಪ್ರತಿ ಅಧಿವೇಶನ ಬಂದಾಗ ಅದಕ್ಕೆ ಮುಂಚೆ ರಸ್ತೆ ಇರಲ್ವಾ? ರಸ್ತೆ ಇರುತ್ತೆ, ಗುಂಡಿ ಬಿದ್ದಿರೋದು ಸರ್ವೇ ಸಾಮಾನ್ಯ ರೀ. ಇಡೀ ದೇಶದಲ್ಲಿ ಎಲ್ಲಾ ಜಾಗಗಳಲ್ಲಿ ಗುಂಡಿ ಮುಕ್ತ ರಾಜ್ಯ ಎಲ್ಲಿ ಇಲ್ಲ. ಗುಂಡಿ ಮುಕ್ತ ನಾನು ಹೇಳ್ತೀನಿ ಕೇಳಿ, ಗುಂಡಿ ಮುಕ್ತ ಮಾಡೋದು ಅನ್ನೋದೇ ನಮ್ ಉದ್ದೇಶ. ಮಳೆ ಬಂದಾಗ ಗುಂಡಿ ಬೀಳೋದು ನ್ಯಾಚುರಲ್. ಅದು ಮುಚ್ಚೋದು ಸಹ ನಮ್ ಕರ್ತವ್ಯ. ಬರೀ ಸಣ್ಣ ಅಧಿವೇಶನಕ್ಕಲ್ಲ, ಯಾವಾಗ್ಲೂ ಗುಂಡಿ ಮುಚ್ಚುವಂತ ಕೆಲಸ ನಾವು ಸತತವಾಗಿ ಮಾಡ್ತಾ ಇದೀವಿ. ಈಗ 200 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೀವಿ. ಅದು ಪ್ರಮುಖವಾಗಿ ರಸ್ತೆಗಳನ್ನ ಉನ್ನತೀಕರಣ ಮಾಡ್ಲಿಕ್ಕೆ ಆ ದುಡ್ಡನ್ನು ಕೊಟ್ಟಿರೋದು. ಅದರಿಂದ ಮುಕ್ತ ಮಾಡೋದು ಅನ್ನೋದೇ ನಮ್ಮ ಇದು. ಅಧಿವೇಶನ ಟೈಮ್ದಲ್ಲಿ ಈಗ ಪ್ಯಾಚ್ ವರ್ಕ್ ಮಾಡಿದೀವಿ. ಈಗ ಅದಕ್ಕೆ ಪರ್ಮನೆಂಟ್ ಡ್ರೆಸ್ ಅನ್ನು 200 ಕೋಟಿ ಕೊಟ್ಟಿದ್ದೀನಲ್ಲ, ಬರೋ ವಾರದಿಂದ ಆ ಕೆಲಸ ಸಹ ಸ್ಟಾರ್ಟ್ ಮಾಡ್ತಾ ಇದ್ವಿ. ಸಿ ಖಾತಾ ಬಗ್ಗೆ ವೇಟ್ ಮಾಡ್ತಾ ಇದ್ದಾರೆ. ತಾವು ಹೋದ ವರ್ಷ ಬಂದಾಗ ಈಗಾಗಲೇ ಇಡೀ ರಾಜ್ಯದಲ್ಲಿ ಯಾವ್ಯಾವ ಬಡವರು ಮಧ್ಯಮ ವರ್ಗದವರು ಖಾತಾ ರಹಿತರಾಗಿದ್ರು ಅವ್ರಿಗೆಲ್ಲ ಬಿ ಖಾತೆಗಳನ್ನ ಕೊಡುವಂತ ಕೆಲಸ ಚಾಲನೆಯಲ್ಲಿ ಇಟ್ಟಿದ್ದೀವಿ. ಬೆಳಗಾವಿಯಲ್ಲಿ ಸಹ ಸುಮಾರು ಎಷ್ಟಾಗಿದೆ ದೀಪ? ಇಡೀ ರಾಜ್ಯದಲ್ಲಿ 3 ಲಕ್ಷ ಬಿ ಖಾತೆಯನ್ನು ಇಶ್ಯೂ ಮಾಡಿದ್ವಿ. ನಮ್ಮ ಬೆಳಗಾವಿಯಲ್ಲಿ ಸಹ 25,000 ಮೇಲೆ ಆಗಿರ್ಬೋದು ಬಿ ಖಾತೆಗಳನ್ನ ಕೊಟ್ಟಿದೀವಿ. ಯಾರ್ಯಾರು ಅರ್ಜಿ ಹಾಕ್ತಾರೆ ಬಿ ಖಾತೆಗಳು ವಿತ್ ಡಾಕ್ಯುಮೆಂಟ್ಸ್, ಅವ್ರಿಗೆಲ್ರಿಗೂ 100 ಅವ್ರಿಗೆಲ್ಲರಿಗೂ ಬಿ ಖಾತೆ ಕೊಡ್ತೀವಿ. ಪರ್ಟಿಕ್ಯುಲರ್ ಕೇಸ್ ಹೇಳ್ರಿ, ಸುಮ್ಮನೆ ನೋಡಿ ನೋಡಿ ಜವಾಬ್ದಾರಿಯುತವಾಗಿ ನನಗೂ ಬಹಳಷ್ಟು ಜವಾಬ್ದಾರಿಯುತವಾದ ಉತ್ತರಗಳನ್ನು ನಿಮ್ಗೆ ಹೇಳ್ಬೇಕಾಗ್ತದೆ. ನೀವು ದಯವಿಟ್ಟು ಜವಾಬ್ದಾರಿಯುತವಾದ ಪ್ರಶ್ನೆ ಕೇಳಿದ್ರೆ ಪರ್ಟಿಕ್ಯುಲರ್ ಕೇಸ್ ಏನಾದ್ರು ಇದ್ರೆ ಹೇಳ್ತೀನಪ್ಪ. ನೀವು ಜನರಲೈಸ್ ಮಾಡಿ ಸಮನ್ವಯದ ಕೊರತೆ, ಅದು ಯಾವ ಸಮನ್ವಯದ ಕೊರತೆನೂ ಇಲ್ಲ. ನಮ್ಮ ರಾಜು ಆಗ್ಲಿ, ಅಭಯ್ ಪಾಟೀಲ್ ಆಗ್ಲಿ, ನಮ್ಮ ಲಕ್ಷ್ಮಿ ಅವರಾಗ್ಲಿ ಅಧಿಕಾರಿಗಳ ಜೊತೆಗೆ ಒಂದು ಉತ್ತಮವಾದ ಸಂಬಂಧವನ್ನ ಇಟ್ಕೊಂಡಿದ್ದಾರೆ. ಅಧಿಕಾರಿಗಳು ಜೊತೆಗೆ ಜನಪ್ರತಿನಿಧಿಗಳು ಜೊತೆಗೆ ನಮ್ಮ ಮೇಯರ್, ನಮ್ಮ ಡೆಪ್ಟಿ ಮೇಯರ್ ಮತ್ತೆ ಎಲ್ಲ ಕಾರ್ಪೊರೇಟ್ಗಳು ಸೇರಿ ನಮ್ಮ ನಗರ ಏನಿದೆ ಬೆಳಗಾವಿ ನಗರವನ್ನ ಒಂದು ಒಳ್ಳೆಯ ಸುಂದರ ನಗರವನ್ನಾಗಿ ಮಾಡ್ಲಿಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಮಾಡ್ತಾ ಇದ್ದಾರೆ. ರಾಜಕೀಯ ವಿಚಾರ ಬರೋದಾದ್ರೆ ನಿನ್ನೆ CLP ಸಭೆ ಆಯ್ತು ಸರ್. ಡಿಸಿಷನ್ ಇನ್ 2 months ಬಿಫೋರ್. ಇಲಾಖೆಯವರು ಅಧಿವೇಶನ ಬಂದಾಗ ಬೆಳಗಾವಿ ರಸ್ತೆಗಳೆಲ್ಲ ಸುಧಾರಣೆ ಮಾಡ್ತೀವಿ. ಅಲ್ಲಿವರೆಗೂ ಯಾಕೆ ಬೆಳಗಾವಿ ನೆನಪಾಗಲ್ವಾ ನಿಮ್ಗೆ ಅಂತ ಹೇಳಿ? ಪ್ರತಿ ಅಧಿವೇಶನ ಬಂದಾಗ ಅದಕ್ಕೆ ಮುಂಚೆ ರಸ್ತೆ ಇರಲ್ವಾ? ರಸ್ತೆ ಇರುತ್ತೆ, ಗುಂಡಿ ಬಿದ್ದಿರೋದು ಸರ್ವೇ ಸಾಮಾನ್ಯ ರೀ. ಇಡೀ ದೇಶದಲ್ಲಿ ಎಲ್ಲಾ ಜಾಗಗಳಲ್ಲಿ ಗುಂಡಿ ಮುಕ್ತ ರಾಜ್ಯ ಎಲ್ಲಿ ಇಲ್ಲ. ಗುಂಡಿ ಮುಕ್ತ ನಾನು ಹೇಳ್ತೀನಿ ಕೇಳಿ, ಗುಂಡಿ ಮುಕ್ತ ಮಾಡೋದು ಅನ್ನೋದೇ ನಮ್ ಉದ್ದೇಶ. ಮಳೆ ಬಂದಾಗ ಗುಂಡಿ ಬೀಳೋದು ನ್ಯಾಚುರಲ್. ಅದು ಮುಚ್ಚೋದು ಸಹ ನಮ್ ಕರ್ತವ್ಯ. ಬರೀ ಸಣ್ಣ ಅಧಿವೇಶನಕ್ಕಲ್ಲ, ಯಾವಾಗ್ಲೂ ಗುಂಡಿ ಮುಚ್ಚುವಂತ ಕೆಲಸ ನಾವು ಸತತವಾಗಿ ಮಾಡ್ತಾ ಇದೀವಿ. ಈಗ 200 ಕೋಟಿ ರೂಪಾಯಿ ದುಡ್ಡು ಕೊಟ್ಟಿದೀವಿ. ಅದು ಪ್ರಮುಖವಾಗಿ ರಸ್ತೆಗಳನ್ನ ಉನ್ನತೀಕರಣ ಮಾಡ್ಲಿಕ್ಕೆ ಆ ದುಡ್ಡನ್ನು ಕೊಟ್ಟಿರೋದು. ಅದರಿಂದ ಮುಕ್ತ ಮಾಡೋದು ಅನ್ನೋದೇ ನಮ್ಮ ಇದು. ಅಧಿವೇಶನ ಟೈಮ್ದಲ್ಲಿ ಈಗ ಪ್ಯಾಚ್ ವರ್ಕ್ ಮಾಡಿದೀವಿ. ಈಗ ಅದಕ್ಕೆ ಪರ್ಮನೆಂಟ್ ಡ್ರೆಸ್ ಅನ್ನು 200 ಕೋಟಿ ಕೊಟ್ಟಿದ್ದೀನಲ್ಲ, ಬರೋ ವಾರದಿಂದ ಆ ಕೆಲಸ ಸಹ ಸ್ಟಾರ್ಟ್ ಮಾಡ್ತಾ ಇದ್ವಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.